ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಫಾರಿನ್ ವೆಬ್ ಸೀರೀಸ್ಗಳಲ್ಲೇ ನೀವು ಮಿಸ್ ಮಾಡದೆ ನೋಡಲೇಬೇಕಾದಂಥ ಬೆಸ್ಟ್ ವೆಬ್ ಸೀರೀಸ್ಗಳ ಬಗ್ಗೆನೇ. ಫಾರಿನ್ ವೆಬ್ ಸೀರೀಸ್ ಮಾರ್ಕೆಟ್ಗಳು ಎಷ್ಟು ಬೆಳೆದಿದೆ ಅಂದರೆ ಅವ್ರ ಮೂವಿಗಳಿಗೆ ಮಾಡೋ ಇನ್ವೆಸ್ಟ್ಮೆಂಟ್ಗಿಂತ ವೆಬ್ ಸೀರೀಸ್ಗಳ್ಗೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಜನ ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟಿಂದ ವೆಬ್ ಸೀರೀಸ್ಗಳನ್ನ ನೋಡ್ತಾ ಇದ್ದಾರೆ ಅಂತ. ಸೊ ಈ ಮೂವಿ ಆದರೆ ಬರೀ 3 ಗಂಟೆ ಟೈಮಲ್ಲಿ ಮುಗ್ದೋಗುತ್ತೆ. ಆದರೆ ವೆಬ್ ಸೀರೀಸ್ ಹೆಂಗೆ ಅಂದರೆ ಒಂದು ಎಪಿಸೋಡಿಂದ ನೆಕ್ಸ್ಟ್ ಎಪಿಸೋಡ್ಗೆ ಏನಾಗುತ್ತೆ ಕಂಟಿನ್ಯೂಷನ್ನು ಮಿಸ್ ಮಾಡದೆ ಒಂದೇ ದಿನದಲ್ಲೇ ಸೀಸನ್ ಮುಗಿಸ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಹುಡ್ಸೋಂಥ ಸೀರೀಸ್ಗಳನ್ನೇ ತಂದಿರೋದು ಈ ರೆಕಮೆಂಡೇಷನ್ ವೀಡಿಯೋದಲ್ಲಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ತಡ ಮಾಡೋದು ಬೇಡ, ನಮ್ಮ ಸೀರೀಸ್ ರೆಕಮೆಂಡೇಷನ್ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದ ಮೊದಲನೇ ಸೀರೀಸ್ ರೆಕಮೆಂಡೇಷನ್ ಪ್ರಿಸನ್ ಬ್ರೇಕ್. ಇದಕ್ಕೆ IMDb ರೇಟಿಂಗ್ ಆಫ್ 8.3 ಇದೆ. ಇದು ಟೋಟಲ್ ಆಫ್ 90 ಎಪಿಸೋಡ್ಸ್ ಇದೆ, 5 ಸೀಸನ್ಸ್ ಇದೆ. ಸೀಸನಿಂದ ಸೀಸನ್ಗೆ ಕ್ಯಾರೆಕ್ಟರ್ ಡೆಪ್ತು, ರೈಟಿಂಗು, ಟ್ವಿಸ್ಟ್ ಆಸ್ಪೆಕ್ಟ್ಸು, ಡಿಫಿಕಲ್ಟಿ ಲೆವೆಲ್ಲು, ಅದ್ರ ಜೊತೆಗೆ ಪ್ರೊಡಕ್ಷನ್ ಬಜೆಟ್ ಎಲ್ಲ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ನಿಮಗೆ ಪ್ರಿಸನ್ನ ಬ್ರೇಕ್ ಮಾಡೋ ಅಂತ ಎಷ್ಟೋ ಸೀರೀಸ್ಗಳು ನೋಡಿರ್ತೀರಿ ಅಥವಾ ಮೂವೀಸ್ಗಳು ನೋಡಿರ್ತೀರಿ, ಬಟ್ ಎಲ್ಲದಕ್ಕೂ OG ಥರ ಇದು. ಇದ್ರ ರೆಫರೆನ್ಸ್ ಮೇಲೆ ಎಷ್ಟೊಂದು ಮೂವೀಸು ಸೀರೀಸ್ ಎಲ್ಲ ಮಾಡಿದ್ದಾರೆ. ಅಂಥ ಒಳ್ಳೆ ರೈಟಿಂಗ್ ಇರೋ ಸೀರೀಸ್ ಇದು. ಈ ಸೀರೀಸಲ್ಲಿ ಕ್ಯಾರೆಕ್ಟರ್ಸ್ ರೈಟಿಂಗ್ ಮಾತ್ರ ತುಂಬ ಅದ್ಭುತವಾಗಿದೆ. ಅವ್ರ ಆರ್ಕ್, ಅವ್ರ ಡೆಪ್ತು, ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಸಖತ್ತಾಗಿದೆ. ನಿಮಗೆ ಸೀರೀಸ್ ಮುಗಿದ್ರೂ ಕೂಡ ಕ್ಯಾರೆಕ್ಟರ್ಸು ನಿಮ್ಮ ತಲೆಯಿಂದ ಹೋಗೋದಿಲ್ಲ, ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾರೆ. ಸೊ ಈ ಸೀರೀಸಲ್ಲಿ ನಿಮಗೆ ಕಂಪ್ಲೀಟ್ ಪ್ರಿಸನ್ ಅವ್ರಿಂದ ಹೊರಗಡೆ ಬರೋಕ್ಕೆ ಅವ್ರು ಏನೆಲ್ಲ ಸ್ಟ್ರಾಟಜೀಸ್ಗಳು ಮಾಡ್ತಾರೆ, ಮಾಸ್ಟರ್ ಮೈಂಡ್ಗಳು ಯೂಸ್ ಮಾಡ್ತಾರೆ, ಆಮೇಲೆ ಅವ್ರು ಎಸ್ಕೇಪ್ ಆಗಿ ಬಂದ ಮೇಲೆ ಅವ್ರ ಲೈಫ್ ಹೇಗಿರುತ್ತೆ, ಪೊಲೀಸಿಂದ ಹೆಂಗೆ ತಪ್ಪಿಸ್ಕೊಳ್ತಾರೆ ಅನ್ನೋದೆಲ್ಲ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇದು ನಿಮಗೆ ಜಿಯೋ ಹಾಟ್ಸ್ಟಾರಲ್ಲಿ ಸಿಗುತ್ತೆ. ಸೊ ಎಲ್ಲ ಸೀಸನ್ ಕೂಡ ಅದರಲ್ಲಿ ಅವೈಲಬಲ್ ಇದೆ, ಮಿಸ್ ಮಾಡದೆ ನೋಡಿ. ನಮ್ಮ ನೆಕ್ಸ್ಟ್ ಸೀರೀಸ್ ರೆಕಮೆಂಡೇಷನ್ ಬಂದು ಗೇಮ್ ಆಫ್ ಥ್ರೋನ್ಸ್. ಇದಕ್ಕೆ IMDb ರೇಟಿಂಗ್ ಆಫ್ 9.2 ಇದೆ. ಈ ಸೀರೀಸ್ ನೀವು ನೋಡಿರಲಿ ಬಿಡಲಿ, ಬಟ್ ಈ ಹೆಸರು ಮಾತ್ರ ಎಲ್ಲರೂ ಕೇಳಿರ್ತೀರಿ, ಅಷ್ಟರ ಮಟ್ಟಿಗೆ ಪಾಪ್ಯುಲರ್ ಶೋ ಇದು. ಇದೊಂದು ಮಾಸ್ಟರ್ ಪೀಸ್ ಸೀರೀಸ್ ಇದ್ದಂಗೆ. ರೈಟರ್ಸ್ ಕೈಲೂ ಕೂಡ ಅದೊಂದು ತಿರ್ಗಾ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂಥ ಸೀರೀಸ್ ಇದು. ನೋಡೋಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಪ್ರತಿಯೊಂದು ಆಸ್ಪೆಕ್ಟ್ಸು ಕೂಡ ಈ ಸೀರೀಸಲ್ಲಿ ಇದೆ. ಡ್ರಾಮಾ ಆಗಲಿ, ಆ್ಯಕ್ಷನ್ ಆಗಲಿ, ಪೊಲಿಟಿಕಲ್ ಆಗಲಿ, ಫ್ಯಾಂಟಸಿ ಆಗಲಿ, ಪ್ರತಿಯೊಂದು ಆಸ್ಪೆಕ್ಟ್ಸು ಹೊಂದಿರುವಂಥ ಸೀರೀಸ್ ಇದು. ವಿಜುವಲಿ ಒಳ್ಳೆ ಟ್ರೀಟ್ ಕೊಡುತ್ತೆ ನೋಡೋಕ್ಕೆ. ಇನ್ನು ರೈಟಿಂಗ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ನೂ ಸ್ಟಾರ್ಟಿಂಗ್ ನೀವು ಹೇಟ್ ಮಾಡ್ತಾ ಹೋಗ್ತೀರಿ, ಬಟ್ ಹೋಗ್ತಾ 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 ನಿಮ್ಗೆ ಇಷ್ಟ ಆಗ್ತಾರೆ. ಅಷ್ಟರ ಮಟ್ಟಿಗೆ ಕ್ಯಾರೆಕ್ಟರ್ ಆರ್ಕ್ ಬರೆದಿದ್ದಾರೆ. ಲಾಸ್ಟ್ ಸೀಸನ್ ಒಂದು ಸುಮಾರು ಜನಕ್ಕೆ ಬೇಸರ ತಂದಿರ್ಬೋದು, ಬಟ್ ಅದು ಬಿಟ್ಟು ಮಿಕ್ಕಿದ ಸೀಸನ್ಸ್ ಅಂತೂ ಸೂಪರ್ ಆಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆದರೆ ನಿಮಗೆ ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕೆಂದರೆ ಫಸ್ಟ್ ಸೀಸನಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲ ಕ್ಯಾರೆಕ್ಟರ್ಸ್ನು ಇಂಟ್ರಡಕ್ಷನ್ ಮಾಡ್ತಾ ಬರ್ತಾರೆ, ಯಾಕಂದರೆ ಸುಮಾರು ಫ್ಯಾಮಿಲೀಸ್ಗಳಿವೆ. ಸೊ ಇದೊಂಥರ ಹಾಲಿವುಡ್ನ ಮಹಾಭಾರತ ಇದ್ದಂಗೆ ಅಂತ ಹೇಳ್ಬೋದು ಸ್ಟೋರಿ. ಸೊ ಸ್ಟಾರ್ಟಿಂಗ್ ಒಂದು 4 to 5 ಎಪಿಸೋಡ್ಸ್ವರೆಗೂ ನೀವು ಅಡ್ಜಸ್ಟ್ ಆಗಿಬಿಟ್ರೆ ಆಮೇಲೆ ನಿಮಗೆ ನಿಲ್ಸಕ್ಕೆ ಮನಸ್ಸಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ ಸೀರೀಸು. ಮಿಸ್ ಮಾಡದೆ ನೋಡಿ. ಸ್ಟೋರಿನ ರಿಯಲಿಸ್ಟಿಕ್ ಆಗಿ ಇಡಬೇಕು ಅಂತ ಸುಮಾರು 18+ ಕಂಟೆಂಟ್ಸ್ ಎಲ್ಲ ಇದೆ. ಸೊ ಇದು ಫ್ಯಾಮಿಲಿ ಜೊತೆ ನೋಡೋಕ್ಕೆ ರೆಕಮೆಂಡ್ ಮಾಡೋದಿಲ್ಲ. ಇದು ಟೋಟಲ್ ಆಫ್ 73 ಎಪಿಸೋಡ್ಸ್ ಇದೆ, 8 ಸೀಸನ್ ಇದೆ. ಸೊ ಎಲ್ಲ ಕೂಡ ಜಿಯೋ ಹಾಟ್ಸ್ಟಾರಲ್ಲಿ ಅವೈಲಬಲ್ ಇದೆ ನಿಮಗೆ. ನಮ್ಮ ನೆಕ್ಸ್ಟ್ ಸೀರೀಸ್ ರೆಕಮೆಂಡೇಷನ್ ಒಂದು ಡಾರ್ಕ್. ಇದೊಂದು ಜರ್ಮನ್ ಥ್ರಿಲ್ಲರ್ ಸೀರೀಸು. ಇದಕ್ಕೆ IMDb ರೇಟಿಂಗ್ ಆಫ್ 8.7 ಇದೆ. ಇದು ಟೋಟಲ್ 26 ಎಪಿಸೋಡ್ಸ್ ಇದೆ, 3 ಸೀಸನ್ ಇದೆ. ನೀವು ಸುಮಾರು ಸ್ಕೈಫೈ ಥ್ರಿಲ್ಲರ್ ಮೂವೀಸ್ಗಳು ನೋಡಿರ್ತೀರಿ, ಸೀರೀಸ್ಗಳು ನೋಡಿರ್ತೀರಿ, ಬಟ್ ಈ ಥರ ಸೀರೀಸ್ ನೀವು ಯಾವುದೇ ಕಾರಣಕ್ಕೂ ನೋಡಿರಲ್ಲ. ಇದರಲ್ಲಿ ಜಸ್ಟ್ ನೀವು 60 to 70% ಅರ್ಥ ಮಾಡ್ಕೊಂಡ್ರೆ ಸಾಕು, ಅಷ್ಟು ಮೈಂಡ್ ಬೆಂಡಿಂಗ್ ಇರುವಂಥ ಸೀರೀಸ್ ಇದು. ಮಲ್ಟಿ ಯೂನಿವರ್ಸ್ಗಳು, ಆ ಕ್ಯಾರೆಕ್ಟರ್ಸ್ದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರು ಎಲ್ಲ ಸ್ಕ್ರೀನ್ ಪ್ಲೇಲಿ ಆಟ ಆಡಿಸ್ತಾ ನಿಮಗೆ ಒಳ್ಳೆ ತಲೆಗೆ ಹುಳ ಬಿಡ್ತಾ ಇರ್ತಾರೆ. ಸೊ ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇದು. ಸೊ ನಾನು ಹೇಳ್ದಂಗೆ ಬರೀ 70% ಅರ್ಥ ಮಾಡ್ಕೊಂಡ್ರೆ ಸಾಕು, ಸೀರೀಸು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ. ಒಳ್ಳೆ ಸೀರೀಸು, ಮಿಸ್ ಮಾಡಿದೆ ನೋಡಿ. ಎಲ್ಲ ಸೀಸನ್ ಕೂಡ ನಿಮಗೆ ನೆಟ್ಫ್ಲಿಕ್ಸಲ್ಲಿ ಅವೈಲಬಲ್ ಇದೆ. ನಮ್ಮ ನೆಕ್ಸ್ಟ್ ಸೀರೀಸ್ ರೆಕಮೆಂಡೇಷನ್ ಬ್ರೇಕಿಂಗ್ ಬ್ಯಾಡ್. ಇದಕ್ಕೆ IMDb ರೇಟಿಂಗ್ ಆಫ್ 9.5 ಇದೆ. ಇದು ಟೋಟಲ್ ಆಫ್ 5 ಸೀಸನ್ಸ್ ಇದೆ. ಈ ಸೀರೀಸು IMDb ರೇಟಿಂಗಲ್ಲೇ ನಂಬರ್ 1 ಸ್ಪಾಟಲ್ಲಿ ಸುಮಾರು ವರ್ಷಗಳಿಂದ ಇದೆ. ಇನ್ನು ಎಷ್ಟರ ಮಟ್ಟಿಗೆ ಇರ್ಬೋದು ಈ ಸೀರೀಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ ಸೀರೀಸು ಪ್ಲಾಟ್ ಬಂದು ಒಬ್ಬ ಕೆಮಿಸ್ಟ್ರಿ ಲೆಕ್ಚರರ್ಗೆ ಅವನಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅವ್ನು ಇದುವರೆಗೂ ಅವ್ನ ಫ್ಯಾಮಿಲಿಗೋಸ್ಕರ ಏನೂ ಸೇವಿಂಗ್ಸ್ ಮಾಡಿಲ್ಲ. ಸೊ ಅವ್ನು ಹೋದ್ಮೇಲೆ ಅವ್ರ ಫ್ಯಾಮಿಲಿ ಯಾರು ನೋಡ್ಕೊಳ್ತಾರೆ ಅನ್ನೋ ಇದರಲ್ಲಿ ಅವ್ನ ಕೆಮಿಸ್ಟ್ರಿ ನಾಲೆಜ್ನ ಯೂಸ್ ಮಾಡಿಕೊಂಡು ಡ್ರಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ. ಈ ಪಾಯಿಂಟ್ ರೀಚ್ ಆಗೋರು ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಅಂತ ಅನಿಸ್ಬೋದು, ಬಟ್ ಈ ಪಾಯಿಂಟ್ ರೀಚ್ ಆದಮೇಲೆ ನಿಮಗೆ ಕತೆ ಇಂಟೆನ್ಸ್ ಆಗ್ತಾ ಹೋಗುತ್ತೆ.
ಸೊ ಈ ಪಾಯಿಂಟ್ ಬಂದಮೇಲೆ ನಿಮಗೆ ಕತೆ ನಿಲ್ಲಿಸ್ಬೇಕು ಅಂತ ಮನಸ್ಸೇ ಆಗೋದಿಲ್ಲ. ಒಂದು ಎಪಿಸೋಡ್ ಆದ ತಕ್ಷಣ ಇನ್ನೊಂದು ಎಪಿಸೋಡ್ ನೋಡಬೇಕು, ಆ ಥರ ಮಟ್ಟಿಗೆ ನಿಮಗೆ ಸೀಟ್ ಎಡ್ಜಲ್ಲಿ ಕೂರಿಸ್ತಾ ಹೋಗ್ತಾರೆ. ಟೋಟಲಿ ವರ್ತಿದೆ ಸೀರೀಸು, ಮಿಸ್ ಮಾಡದೆ ನೋಡಿ. ಎಲ್ಲ ಸೀಸನ್ ಕೂಡ ನಿಮಗೆ ನೆಟ್ಫ್ಲಿಕ್ಸಲ್ಲಿ ಅವೈಲಬಲ್ ಇದೆ. ನಮ್ಮ ನೆಕ್ಸ್ಟ್ ಸೀರೀಸ್ ರೆಕಮೆಂಡೇಶನ್ ಸ್ಟ್ರೇಂಜರ್ ಥಿಂಗ್ಸ್. ಇದಕ್ಕೆ IMDb ರೇಟಿಂಗ್ ಆಫ್ 8.6 ಇದೆ. ಇದು ಟೋಟಲ್ ಆಫ್ 4 ಸೀಸನ್ಸ್ ಇದೆ. ನೆಕ್ಸ್ಟ್ ಸೀಸನ್ ಕೂಡ ಇದೇ ಇಯರ್ ರಿಲೀಸ್ ಆಗ್ತಾ ಇದೆ. ಇದೊಂದು ಒಳ್ಳೆ ಸ್ಕೈಫೈ ಥ್ರಿಲ್ಲರ್ ಸೀರೀಸು, ಹಾರರ್ ಆಸ್ಪೆಕ್ಟ್ಸು ಪ್ರತಿಯೊಂದು ಇದೆ, ಒಳ್ಳೆ ಥ್ರಿಲ್ಲರು. ಈ ಚಿಕ್ಕ ಮಕ್ಕಳೇ ಹೀರೋ. ನಾವು ಚಿಕ್ಕ ವಯಸ್ಸಲ್ಲಿ ಪುರಾಣಿ ಏಜೆಂಟ್ 1, 2, 3 ಆ ಥರ ಮೂವೀಸ್ಗಳು ನೋಡ್ತಿದ್ವಲ್ಲ, ಆ ಥರ ಈ ಹಾಲಿವುಡ್ ಲೆವೆಲಲ್ಲಿ ಚಿಕ್ಕ ಮಕ್ಕಳನ್ನೇ ಇಟ್ಕೊಂಡು ಒಂದು ಸ್ಕೈಫೈ ಥ್ರಿಲ್ಲರ್ ಸೀರೀಸ್ ರೆಡಿ ಮಾಡಿರೋದು. ಇದು ತುಂಬ ಅದ್ಭುತವಾಗಿದೆ. ಈ ಸೀರೀಸ್ದು ಪ್ಲಾಟ್ ಸ್ಟಾರ್ಟ್ ಆಗೋದು, ಒಬ್ಬ ಸ್ಟೂಡೆಂಟ್ ಮಿಸ್ ಆಗ್ತಾನೆ. ಸೊ ಅವನ್ನ ಹುಡ್ಕೊಳ್ತಾ ಸುಮಾರು ಸರ್ಚ್ ಆಪರೇಷನ್ಸ್ಗಳು ನಡೀತಾ ಇರುತ್ತೆ. ಅದ್ರ ಮಧ್ಯೆ ಹುಡುಗರೆಲ್ಲ ಸೇರ್ಕೊಂಡು ನಾವ್ಯಾಕೆ ಹುಡುಕ್ಬಾರ್ದು ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವರೇ ಒಂದು ಹುಡುಕ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಸೂಪರ್ ನ್ಯಾಚುರಲ್ ಫೋರ್ಸಸ್ಸು, ಗೌರ್ಮೆಂಟ್ ಅವ್ರು ಸೀಕ್ರೆಟಾಗಿ ಏನೋ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಎಲ್ಲ ಗೊತ್ತಾಗ್ತಾ ಬರುತ್ತೆ. ಸೊ ಅದನ್ನೆಲ್ಲ ಅವ್ರು ಹೇಗೆ ಕಂಡುಹಿಡಿತಾರೆ, ಅದನ್ನೆಲ್ಲ ಹೇಗೆ ರಿಸಾಲ್ವ್ ಮಾಡ್ತಾರೆ, ಅವ್ರ ಫ್ರೆಂಡ್ ಅವ್ನಿಗೆ ವಾಪಸ್ ಸಿಗ್ತಾನೆ ಇಲ್ವೋ ಅನ್ನೋದನ್ನೆಲ್ಲ ನೀವು ಸೀರೀಸಲ್ಲೇ ನೋಡಬೇಕು. ತುಂಬ ಸಖತ್ತಾಗಿದೆ. ಈ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ. ಸೀಸನಿಂದ ಸೀಸನ್ಗೆ ಇನ್ನೂ ಜಾಸ್ತಿ ಥ್ರಿಲ್ಲಿಂಗ್ ಆಸ್ಪೆಕ್ಟ್ಸ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಕ್ಯಾರೆಕ್ಟರ್ಸ್ ಕೂಡ ನಿಜದ ಜೀವನದಲ್ಲಿ ಬೆಳೀತಾ ಇರೋದ್ರಿಂದ ಸೀಸನಿಂದ ಸೀಸನ್ಗೆ ಅವ್ರ ಗ್ರೋತ್ ಕೂಡ ಕಾಣ್ತಾ ಹೋಗುತ್ತೆ ನಿಮಗೆ. ಸೊ ವರ್ತಿದೆ, ಮಿಸ್ ಮಾಡದೆ ನೋಡಿ. ಎಲ್ಲ ಸೀಸನ್ ಕೂಡ ನಿಮಗೆ ನೆಟ್ಫ್ಲಿಕ್ಸಲ್ಲಿ ಅವೈಲಬಲ್ ಇದೆ. ನೆಕ್ಸ್ಟ್ ಸೀಸನ್ ಇನ್ನೇನು ಬರುತ್ತೆ ಈ ವರ್ಷದಲ್ಲೇ, ಸೊ ಅದು ಬರೋಷ್ಟರಲ್ಲಿ ನೀವು ಮಿಕ್ಕಿ ಸೀಸನ್ಗಳನ್ನ ನೀವು ನೋಡ್ಕೊಂಬಿಡಿ. ನಮ್ಮ ನೆಕ್ಸ್ಟ್ ಸೀರೀಸ್ ರೆಕಮೆಂಡೇಶನ್ ಬಂದು ಫ್ರೆಂಡ್ಸ್. ಇದಕ್ಕೆ IMDb ರೇಟಿಂಗ್ ಆಫ್ 8.9 ಇದೆ. ಇದು ಟೋಟಲ್ ಆಫ್ 10 ಸೀಸನ್ಸ್ ಇದೆ. ಇದೊಂದು ಒಳ್ಳೆ ಸಿಚುವೇಶನಲ್ ಕಾಮಿಡಿ ಸೀರೀಸು. 6 ಕ್ಯಾರೆಕ್ಟರ್ ಸುತ್ತಾ ಇರುತ್ತೆ. ಸೊ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ, ಅವ್ರ ದಿನನಿತ್ಯ ಏನು ಮಾಡ್ತಾರೆ ಅನ್ನೋದನ್ನೆಲ್ಲ ತುಂಬ ಕಾಮಿಡಿ ರೀತಿಯಲ್ಲಿ ತೋರಿಸಿದ್ದಾರೆ. ಇಲ್ಲಿನ ಕ್ಯಾರೆಕ್ಟರ್ಸ್ ನಿಮ್ಗೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾರೆ ಅಂದರೆ, ನೀವು 6 ಜನ ಕ್ಯಾರೆಕ್ಟರ್ಸ್ ಹೆಸರನ್ನು ನೀವು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ, ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾರೆ. ಆಮೇಲೆ ಅದ್ರ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಒಂದೊಂದು ಕ್ಯಾರೆಕ್ಟರ್ದು ಅಂದರೆ, ಒಬ್ಬೊಬ್ರಿಗೆ ಒಂದೊಂದು ಕ್ಯಾರೆಕ್ಟರ್ ಫೇವ್ರೇಟ್ ಆಗ್ತಾ ಹೋಗುತ್ತೆ. ಈ ಸೀರೀಸನ್ನು ನೀವು ಎಸ್ಸಲ್ಲಿ ನೋಡಿದ್ರೂ ಬೇಜಾರಾಗಲ್ಲ. ನೀವು 10 ಸೀಸನ್ ಕಂಪ್ಲೀಟ್ ಮಾಡಿದ್ಮೇಲೆ ತಿರ್ಗಾ ನೀವು ಫಸ್ಟ್ ಸೀಸನಿಂದ ನೋಡಿದ್ರೆ ತಿರ್ಗಾ ಅದೇ ನಗು ಬರುತ್ತೆ. ಸೊ ನಿಮ್ಗೆ ಬೇಜಾರಾದಾಗಲೆಲ್ಲ, ನಿಮ್ಗೆ ಸ್ಟ್ರೆಸ್ ಆದಾಗಲೆಲ್ಲ ನೋಡ್ತಾ ಇರ್ಬೋದು. ನಾನೇ ಈ ಸೀರೀಸ್ನ ಒಂದು 2-3 ಸರಿ ಕಂಪ್ಲೀಟ್ ನೋಡಿದ್ದೀನಿ. ಸೊ ಅಷ್ಟರ ಮಟ್ಟಿಗೆ ನಿಮ್ಗೆ ಎಲ್ಲೂ ಬೇಜಾರಾಗದೆ ಒಳ್ಳೆ ಕಾಮಿಡಿ ಇರೋ ಸೀರೀಸ್ ಇದು. ಈ ಸೀರೀಸ್ ನಿಮಗೆ ಅಮೆಝಾನ್ ಪ್ರೈಮ್ ಮತ್ತು ನೆಟ್ಫ್ಲಿಕ್ಸ್ ಎರಡರಲ್ಲೂ ಅವೈಲಬಲ್ ಇದೆ. ಸೊ ಮಿಸ್ ಮಾಡದೆ ನೋಡಿ. ಒಳ್ಳೆ ಸಿಚುವೇಶನಲ್ ಕಾಮಿಡಿ ಇರುವಂಥ ಸೀರೀಸ್ ಇದು. ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ. ನಮ್ಮ ನೆಕ್ಸ್ಟ್ ಸೀರೀಸ್ ರೆಕಮೆಂಡೇಶನ್ ಬಂದು ಆಲಿಸ್ ಇನ್ ಬಾರ್ಡರ್ಲ್ಯಾಂಡ್. ಇದಕ್ಕೆ IMDb ರೇಟಿಂಗ್ ಆಫ್ 7.8 ಇದೆ. ಇದೊಂದು ಜಪಾನೀಸ್ ಥ್ರಿಲ್ಲರ್ ಸೀರೀಸು. ಇದು ಟೋಟಲ್ ಆಫ್ 2 ಸೀಸನ್ಸ್ ಇದೆ. ಇದು ನೆಕ್ಸ್ಟ್ ಸೀಸನ್ ಕೂಡ ಬರ್ತಾ ಇದೆ. ಈ ಸೀರೀಸಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಮತ್ತು ಥ್ರಿಲ್ಲರ್ ಆಸ್ಪೆಕ್ಟ್ಸ್ ಅಂತೂ ಅದ್ಭುತವಾಗಿದೆ. ಸೊ ಇಡೀ ಸೀರೀಸ್ನೇ ಒಂದು ಗೇಮ್ ಸೀರೀಸ್ ಥರ ಕನ್ವರ್ಟ್ ಮಾಡಿದ್ದಾರೆ. ಸೊ ಹೇಗೆ ಅಂದರೆ ಇದೊಂಥರ ಸರ್ವೈವಲ್ ಸೀರೀಸು. ಸೊ ಅವರು ಬದುಕಬೇಕು ಅಂದರೆ ಗೇಮಲ್ಲಿ ಗೆಲ್ಲಬೇಕು, ಆ ಮಟ್ಟಿಗೆ ಸೀರೀಸ್ನ ಬರೆದಿದ್ದಾರೆ. ತುಂಬ ಸಕ್ಕತ್ತಾಗಿದೆ. ಒಂದಕ್ಕಿಂತ ಒಂದು ನೆಕ್ಸ್ಟ್ ಗೇಮ್ಗಳು ಇನ್ನೂ ಅದ್ಭುತವಾಗಿ ಹೋಗುತ್ತೆ. ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ತುಂಬ ವರ್ತಿದೆ ಸೀರೀಸು. ಅದರಲ್ಲಂತೂ ಎಂಡಿಂಗ್ ಟ್ವಿಸ್ಟ್ ಮಾತ್ರ ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆ ಮಟ್ಟ ಕೊಟ್ಟಿದ್ದಾರೆ. ಸೊ ಮಿಸ್ ಮಾಡದೆ ನೋಡಿ. 2 ಸೀಸನ್ ಕೂಡ ನೆಟ್ಫ್ಲಿಕ್ಸಲ್ಲೇ ಅವೈಲೇಬಲ್ ಇದೆ. ನೆಕ್ಸ್ಟ್ ಸೀಸನ್ ಕೂಡ ನೆಟ್ಫ್ಲಿಕ್ಸಲ್ಲೇ ಬರುತ್ತೆ. ಸೊ ಅದು ಬರೋಕ್ಕೆ ಮುಂಚೆನೇ ಅದು ಹಿಂದಿನ 2 ಸೀಸನ್ಗಳನ್ನ ಬೇಗ ಮುಗಿಸ್ಕೊಂಬಿಡಿ. ನಮ್ಮ ನೆಕ್ಸ್ಟ್ ಸೀರೀಸ್ ರೆಕಮೆಂಡೇಶನ್ ಬಂದು ದ 100. ಇದೊಂದು ಸ್ಕೈಫೈ ಥ್ರಿಲ್ಲರು. ಇದಕ್ಕೆ IMDb ರೇಟಿಂಗ್ ಆಫ್ 7.5 ಇದೆ. ಇದು ಟೋಟಲ್ ಆಫ್ 7 ಸೀಸನ್ಸ್ ಇದೆ. ಈ ಇಡೀ ಪ್ರಪಂಚನೇ ಡಿಸ್ಟ್ರಾಯ್ ಆದಮೇಲೆ ಲೈಫ್ ಹೇಗಿರುತ್ತೆ ಅನ್ನೋ ಬೇಸಿಸ್ ಮೇಲೆ ಸುಮಾರು ಫಿಲಮ್ಸ್ಗಳು ಬಂದಿದೆ, ಸುಮಾರು ಸೀರೀಸ್ಗಳು ಬಂದಿದೆ. ಬಟ್ ಇದರಷ್ಟು ಅದ್ಭುತವಾದ ರೈಟಿಂಗ್ ಯಾವುದರಲ್ಲೂ ಇಲ್ಲ, ಅಷ್ಟರ ಮಟ್ಟಿಗೆ ಬರೆದಿದ್ದಾರೆ. ಈ ಸೀರೀಸ್ದು ಪ್ಲಾಟ್ ಬಂದು ನ್ಯೂಕ್ಲಿಯರ್ ವಾರಿಂದ ಇಡೀ ಪ್ರಪಂಚನೇ ನಾಶ ಆಗಿರುತ್ತೆ. ಸೊ ಕೆಲವು ಸರ್ವೈವರ್ಸ್ ಯಾರ್ಯಾರು ಉಳಿದಿರ್ತಾರೆ ಅವರು ಮಾತ್ರ ಸ್ಪೇಸ್ಗೆ ಹೋಗಿ ಅಲ್ಲಿ ಸ್ಪೇಸ್ ಶಿಪ್ಪಲ್ಲೇ ಸರ್ವೈವ್ ಮಾಡ್ತಾ ಇರ್ತಾರೆ. ಸೊ ಸ್ಪೇಸ್ ಶಿಪ್ಪಲ್ಲೇ ಅವರು ರಿಸರ್ಚ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಸುಮಾರು ವರ್ಷಗಳ ನಂತರ ವಾಪಸ್ ಅರ್ತ್ಗೆ 100 ಜನನ ಕಳಿಸ್ತಾರೆ. ಸೊ ಅದ್ರ ಹ್ಯಾಬಿಟೇಷನ್ ಹೇಗಿದೆ, ವಾಪಸ್ಸು ಜೀವಿಗಳು ಬದುಕೋಕ್ಕಾಗುತ್ತೋ ಇಲ್ವೋ, ವಾಪಸ್ ಮನುಷ್ಯರೊಳಗೆ ಬರ್ಬೋದಾ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ 100 ಜನನ ಕಳಿಸ್ತಾರೆ. ಸೊ ಅವ್ರು ಇಲ್ಲಿಗೆ ಬಂದ ಮೇಲೆ ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತಾರೆ. ಅವ್ರಿಗಿಂತ ಮುಂಚೆ ಅರ್ಥವ್ರು ಆಲ್ರೆಡಿ ಯಾರು ಇರ್ತಾರಾ ಅನ್ನೋದನ್ನೆಲ್ಲ ನೀವು ಸೀರೀಸಲ್ಲೇ ನೋಡಬೇಕು. ಸೀಸನಿಂದ ಸೀಸನ್ಗೆ ಸ್ಟೋರಿ ಇಂಪ್ರೂವ್ ಆಗ್ತಾನೆ ಹೋಗುತ್ತೆ, ಥ್ರಿಲ್ಲಿಂಗ್ ಆಸ್ಪೆಕ್ಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ, ಒಳ್ಳೊಳ್ಳೆ ಟ್ವಿಸ್ಟ್ ಇದೆ, ತುಂಬ ಕಾಡುತ್ತೆ ಸೀರೀಸ್ ಇದು. ಸೊ ವರ್ತಿದೆ, ಮಿಸ್ ಮಾಡದೆ ನೋಡಿ. ನಮ್ಮ ನೆಕ್ಸ್ಟ್ ಸೀರೀಸ್ ರೆಕಮೆಂಡೇಶನ್ ಬಂದು ಬ್ಲ್ಯಾಕ್ ಮಿರರ್. ಇದಕ್ಕೆ IMDb ರೇಟಿಂಗ್ ಆಫ್ 8.7 ಇದೆ. ಇದು ಟೋಟಲ್ ಆಫ್ 7 ಸೀಸನ್ಸ್ ಇದೆ.
ಇದೊಂಥರ ಯೂನಿಕ್ ಸೀರೀಸ್ ಅಂತ ಹೇಳ್ಬೋದು. ಒಂದು ಎಪಿಸೋಡ್ಗೂ ಇನ್ನೊಂದು ಎಪಿಸೋಡ್ಗೂ ಕನೆಕ್ಷನ್ ಇರೋದಿಲ್ಲ, ಇದೆಲ್ಲ ಸ್ಟ್ಯಾಂಡ್ ಅಲೋನ್ ಎಪಿಸೋಡ್ಸ್ಗಳು. ಸೊ ಈಗ ಟೆಕ್ನಾಲಜಿಯಲ್ಲೇ ಇಂಪ್ರೂವ್ ಆಗ್ತಾ ಇದೆ ಅಲ್ಲ, ಸೊ ನಿಯರ್ ಫ್ಯೂಚರ್ಲಿ ಟೆಕ್ನಾಲಜಿಯೆಲ್ಲ ಇಂಪ್ರೂವ್ ಆದಮೇಲೆ ಆ ಟೆಕ್ನಾಲಜಿಗಳಿಂದ ಆಗುವ ಬೆನಿಫಿಟ್ಸ್ಗಿಂತ ಹಾನಿಕಾರಗಳು ಏನೇನಾಗುತ್ತೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಸೀರೀಸ್ನ ಡಿಸೈನ್ ಮಾಡಿರೋದು. ತುಂಬ ಅದ್ಭುತವಾಗಿದೆ. ಆ ಟೆಕ್ನಾಲಜಿಯಿಂದ ಆಗ ಹಾರ್ಮ್ಫುಲ್ ಮಾತ್ರ ಸಖತ್ತಾಗಿ ತೋರಿಸಿದ್ದಾರೆ. ತುಂಬ ಡಾರ್ಕ್ ಹ್ಯೂಮರ್ ಇರುವಂಥ ಸೀರೀಸ್ ಇದು. ಒಂದು 2 ಎಪಿಸೋಡ್ಸ್ ಟ್ರೈ ಮಾಡಿ ಸಾಕು, ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಇದೆ ಸೀರೀಸ್ ಇದು ಅಂತ. ಟೋಟಲಿ ಯೂನಿಕ್ ಮತ್ತು ಡಿಫ್ರೆಂಟ್ ಸೀರೀಸು, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ. ಸೊ ಮಿಸ್ ಮಾಡಿದೆ ನೋಡಿ, ಇದು ನಿಮಗೆ ನೆಟ್ಫ್ಲಿಕ್ಸಲ್ಲಿ ಅವೈಲಬಲ್ ಇದೆ. ಸೊ ಇದು ಕಂಟಿನ್ಯೂಷನ್ ಇಲ್ಲದೆ ಇರೋದ್ರಿಂದ ನಿಮಗೆ ಟೈಮ್ ಆದಂಗೆ ನೀವು ಒಂದೊಂದು ಎಪಿಸೋಡ್ನ ನೋಡ್ಬೋದು ನೀವು. ನಮ್ಮ ನೆಕ್ಸ್ಟ್ ಸೀರೀಸ್ ರೆಕಮೆಂಡೇಶನ್ ಬಂದು ದ ಬಾಯ್ಸ್. ಇದಕ್ಕೆ IMDb ರೇಟಿಂಗ್ ಆಫ್ 8.6 ಇದೆ. ಇದು ಟೋಟಲ್ ಆಫ್ 4 ಸೀಸನ್ಸ್ ಇದೆ. ನೆಕ್ಸ್ಟ್ ಎಪಿಸೋಡ್ ಕೂಡ ಬರ್ತಾ ಇದೆ ಇದ್ರದ್ದು. ಈ ಸೀರೀಸು ನಿಮಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ನೇ ಕೊಡುತ್ತೆ. ಇದುವರೆಗೂ ನೀವು ಸೂಪರ್ ಹೀರೋಸ್ಗಳನ್ನ ಹೀರೋಗಳಾಗಿ ನಮ್ಮ ಸೇವಿಯರ್ಗಳಾಗಿ ನೋಡಿರ್ತೀರಿ. ಸೊ ಅವರ ವಿಲನಿಸ್ ಸೈಡ್ಗಳನ್ನ ಈ ಸೀರೀಸಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ. ಸೊ ಸೂಪರ್ ಹೀರೋಗಳೇ ವಿಲನ್ಸ್ಗಳಾಗೋದ್ರೆ ನಾವು ಕಾಮನ್ ಪೀಪಲ್ ಮೇಲೆ ಅವ್ರು ಹೆಂಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಸೊ ಆ ಟೈಮಲ್ಲಿ ವಿಜಿಲ್ಯಾಂಟೀಸ್ ಆಗಿ ಕಾಮನ್ ಪೀಪಲ್ ಅವ್ರ ವಿರುದ್ಧ ಹೇಗೆ ಫೈಟ್ ಬ್ಯಾಕ್ ಮಾಡೋದು ಅನ್ನೋದೇ ಈ ಸೀರೀಸು. ತುಂಬ ಅದ್ಭುತವಾಗಿದೆ, ತುಂಬ ಬ್ಲಡ್ ಶೆಡ್ ಇದೆ, ತುಂಬ 18+ ಕಂಟೆಂಟ್ ಇದೆ. ಸೊ ನೀವು ಫ್ಯಾಮಿಲಿ ಜೊತೆ ಇದನ್ನು ನೋಡೋಕ್ಕಾಗೋದಿಲ್ಲ. ಈ ಸೀರೀಸ್ ನೋಡಿದ್ಮೇಲೆ ನೀವು ಸೂಪರ್ ಹೀರೋಸ್ನ ಏಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಅಷ್ಟರ ಮಟ್ಟಿಗೆ ರೇಟಿಂಗ್ ಬರೆದಿದ್ದಾರೆ. ಚೆನ್ನಾಗಿದೆ ಸೀರೀಸು. ಸೊ ಈ ಸೀರೀಸ್ ನಿಮಗೆ ಅಮೆಝಾನ್ ಪ್ರೈಮಲ್ಲಿ ಅವೈಲಬಲ್ ಇದೆ. ಸೊ ಹೊಸ ಸೀಸನ್ ಬರೋಕ್ಕಿಂತ ಮುಂಚೆ ಹಳೆ ಸೀಸನ್ಗಳನ್ನ ಬೇಗ ಮುಗಿಸ್ಕೊಳ್ಳಿ. ಸೊ ಇದಾಗಿತ್ತು ನಮ್ಮ ರೆಕಮೆಂಡೇಶನ್ ವಿಡಿಯೋ. ಸೊ ಈ ಸೀರೀಸ್ ರೆಕಮೆಂಡೇಶನ್ ನಿಮಗೆ ಟಾಪ್ 10 ಮಿಸ್ ಮಾಡದೆ ನೋಡಲೇಬೇಕಾದಂಥ ಸೀರೀಸ್ಗಳನ್ನ ರೆಕಮೆಂಡ್ ಮಾಡಿದ್ದೀವಿ. ಸೊ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ, ಯಾವುದೂ ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ಈ ರೆಕಮೆಂಡೇಷನಲ್ಲಿ ನಿಮಗೆ ಆದಷ್ಟು ಎಲ್ಲ ಜಾನರ್ಸ್ನು ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಈ ಲಿಸ್ಟಲ್ಲಿ ನೀವು ಯಾವ್ದಾದ್ರು ಸೀರೀಸ್ನ ನೋಡಿದರೆ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ರೆಕಮೆಂಡೇಶನ್ ವೀಡಿಯೋದಲ್ಲಿ ಯಾವ ಸೀರೀಸ್ನ ಇನ್ಕ್ಲೂಡ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ರೆಕಮೆಂಡೇಶನ್ ವೀಡಿಯೋ ಜೊತೆಗೆ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. Please like, share and subscribe.